ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಒಂದು ದಿನದ ಧರಣಿ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳೋ ಕಾರಣವೇನೆಂದರೆ ಸುಮಾರು 35 ವರ್ಷಗಳಿಂದ ನಮ್ಮೊಂದು ಹೋರಾಟದ ಫಲ ನಮಗೆ ಸಿಕ್ಕೇ ಬಿಡ್ತು, ನಮ್ಮ ಕ್ಯಾಬಿನೆಟ್ನಲ್ಲಿ ನಿರ್ಣಯನೇ ಆಯಿತು ಅಂತೇಳಿ ಭಾಳ ನಮ್ಮ ಜನ ಏನಪ್ಪ ಸಂತೋಷಪಟ್ಟರು. ಆದರೂ ಸಹ ನಾವು ಕೆಲವೊಂದು ಕಡೆ ನಮಗೆ ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ಪ್ರತಿಭಟನೆಗಳು ನಡೆದು ಜನಸಂಖ್ಯೆಯಲ್ಲಿ ಅತ್ಯಂತ ಹೆಚ್ಚಿನ ಜನಸಂಖ್ಯೆ ನಾವು ಮಾದಿಗರಿದ್ದೀವಿ, ನಮಗೆ ಹೆಚ್ಚಿನ ಪ್ರತಿಶತ ಬೇಕು, ಹೆಚ್ಚಿನ ಪರ್ಸೆಂಟ್ ನಮ್ಗೆ ಬೇಕು ಅಂತೇಳಿ ನಮ್ಮ ಹೋರಾಟ ಇದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ 4 ಆಯೋಗಗಳ ವರದಿ ಕೊಟ್ಟಿವೆ ಸರ್. 4 ಆಯೋಗ ವರದಿಗಳಲ್ಲಿ ಚೆನ್ನಪ್ಪ ರೆಡ್ಡಿ ಆಯೋಗ ವರದಿಯಲ್ಲಿ ಮಾದಿಗರಿಗೆ ಹೆಚ್ಚಿಗಿದ್ದಾರೆ. ದೇವರಾಜ ಅರಸರು ಮುಖ್ಯಮಂತ್ರಿ ಕಾಲದಲ್ಲಿ LG ಅವನೂರು ವರದಿಯಲ್ಲಿ ಸಹ ಮಾದಿಗರು ಹೆಚ್ಚಿಗಿದ್ದೀವಿ ಮತ್ತು AG ಸದಾಶಿವ ವರದಿಯಲ್ಲಿ ಸಹ ಹೆಚ್ಚಿಗಿದ್ದೀವಿ. ಹೀಗೆ ನಡೀತಕ್ಕಂಥ ಏಕಸದಸ್ಯ ಪೀಠ ನಾಗಮೋಹನ್ ದಾಸ್ ಸರ್ ಅವ್ರ ವರದಿ ಸಹ ಇಲ್ಲಿ ನಾವು ಮಾದಿಗರು ಹೆಚ್ಚಿಗಿದ್ದೀವಿ. ಆದರೂ ಸಹ ನಮಗೆ 6% ಅಂತೇನು ಡಿಕ್ಲೇರ್ ಮಾಡಿದ್ದೀರಿ ಪುಣ್ಯಾತ್ಮರೇ. ಈ 6% ನಾವು ಒಪ್ಕೊಂಡಿದ್ದೀವಿ. ಅದನ್ನು ಕೊಟ್ಟು ನೀವು ಏನಪ್ಪ ಅಂದ್ರೆ ನಿಮ್ಮ ಕರ್ತವ್ಯ ನಿಭಾಯಿಸ್ರಿ. ಇಲ್ಲದೆ ಹೋದರೆ ನಿಮಗೆ ಈ ಮಾದಿಗರ ಶಾಪ ಖಂಡಿತವಾಗಿ ತಡ್ತದೆ. ಮಾದಿಗರು ಮಾತಂಗಿ ಜನಾಂಗ ಅಂತಕ್ಕಂಥದ್ದು ಇಡೀ ಜಗತ್ತಿಗೆ ಗೊತ್ತು. ನೀವು ನಮ್ಮ ಶಾಪ ಇನ್ನೂ ಇಟ್ಕೊಳ್ಳಬೇಡ್ರಿ. ಇನ್ನೂ ನೀವು ಎಲ್ಲ ಕಡೆ ನಿರ್ನಾಮ ಆಗಿದ್ದೀರಿ ಕಾಂಗ್ರೆಸ್ಗಳೇ. ಇಲ್ಲಿ ಸಹ ಕರ್ನಾಟಕದಲ್ಲಿ ನಿರ್ನಾಮ ಆಗಲಿಕ್ಕೆ ಮಾದಿಗರೇ ಕಾರಣರಾಗ್ತಾರೆ ಅಂತಕ್ಕಂಥದ್ದು ನಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಯಾಕಪ್ಪ ನಾವು ಅನ್ಯಾಯ ಮಾಡಿದ್ದೀವಿ, ನಮ್ಮ ಜನಗಳೇ ಏನು ನಿಮಗೆ ಅನ್ಯಾಯ ಮಾಡಿದರೆ ಇಷ್ಟು ವರ್ಷಗಳ ಕಾಲ ನಿಮ್ಮನ್ನು ಆರಿಸಿ ತಂದಿದ್ದೀವಲ್ಲಪ್ಪ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಕೈ ಹಿಡಿದು ನಿಮ್ಮನ್ನು ಅಧಿಕಾರಕ್ಕೆ ತಂದಿರ್ತಕ್ಕಂಥದ್ದು ಈ ಕರ್ನಾಟಕದಲ್ಲಿ ಮಾದಿಗರೇ. ಆದರೆ ಇನ್ನೂವರೆಗೆ ಮಾದಿಗರೇ ಅನ್ಯಾಯ ಮಾಡ್ತಿದ್ದಾರೆ ಅಂದರೆ ಯಾವ ನ್ಯಾಯ? ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳಿದ್ದಾರೆ, ಎಲ್ಲರಿಗೆ ನ್ಯಾಯ ಸಿಗಬೇಕು, ಎಲ್ಲರೂ ಈ ಭೂಮಿಯಲ್ಲಿ ಎಲ್ಲರೂ ಸರಿ ಸಮಾನವಾಗಿ ಬದುಕಬೇಕು, ನನ್ನ ರಥವನ್ನು ನೀವು ಮುಂದಕ್ಕೆ ಎಳೆದುಕೊಂಡು ಹೋಗ್ರಿ ಅಂತ ಹೇಳಿದರು ಬಾಬಾ ಸಾಹೇಬರು. ನಾವು ಮಾದಿಗ ಜನಸಂಖ್ಯೆ ಅನುಗುಣವಾಗಿ ನಮಗೆ ನ್ಯಾಯ ಕೊಡ್ರಿ ಅಂತ ಕೇಳಿದ್ರೆ ನೀವು ಕೊಡ್ತಾ ಇಲ್ಲ ಅಂದರೆ ಇದು ನಾಚಿಕೆ ಬರ್ತಕ್ಕಂಥ ವಿಷಯ. ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ಬೆಳಗಾವಿ ಅಧಿವೇಶನದಲ್ಲಿ ನೀವು ಒಂದು ವೇಳೆ ನಿರ್ಣಯ ಕೈಗೊಳ್ಳದೆ ಹೋದರೆ ಬೀದಿಗಿಳಿದು ನಮ್ಮ ಪ್ರಾಣವನ್ನು ಕೊಡ್ತೇವೆ. ನಮ್ಮ ಪ್ರಾಣವನ್ನು ನಿಮ್ಗೆ ಬೇಕಾ, ಇಷ್ಟವಾ? ಮಾದಿಗರ ಸಾವು ನಿಮಗೆ ಇನ್ನೂ ಬೇಕಾ? SC ಮಾದೇವಪ್ಪನವರೇ, ಸಮಾಜ ಕಲ್ಯಾಣ ಮಂತ್ರಿ, ನಿಮ್ಮ ಕುತಂತ್ರ ಇದರಲ್ಲಿ ಭಾಳ ನಡೆದಿದೆ. ಎಚ್ಚರಿಕೆ ನಿಮಗೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಿಮ್ಮ ಒಂದು ಸ್ಥಾನವನ್ನು ಕಳ್ಕೊಳ್ತೀರಿ, ಖಂಡಿತವಾಗಿ ಕಳ್ಕೊಳ್ತೀರಿ. ನ್ಯಾಯ ಕೊಡಿ ಬಾಂಧುಗಳೇ, ನ್ಯಾಯ ಕೊಡಿ. ನಮ್ಮ ನಾಯಕರು ಸುಮಾರು ವರ್ಷಗಳ ಕಾಲ ಮಾಪಣ್ಣ ಹತ್ನೂರು ಅವರು ತಮ್ಮ ಜೀವ ಬಲಿದಾನವನ್ನು ಮಾಡಿದರು. ಈ ಹೋರಾಟವನ್ನು ಕಟ್ಟಿ ಕರ್ನಾಟಕದಲ್ಲಿ ಮಾದಿಗರ ಅಂತಕ್ಕಂಥ ಒಂದು ಪದವನ್ನು ಬಳಕೆ ಮಾಡಿರ್ತಕ್ಕಂಥ ಯಾರಾದರೂ ಇದ್ದರೆ ಹಿಂದೆ ಮಾದಿಗರ ಅನ್ಬೇಡ್ರಿ, ಅಟ್ರಾಸಿಟಿ ಅಥವಾ ಮಾದಿಗರ ಅಂತ ಪದ ಉಪಯೋಗ ಮಾಡಬೇಡ್ರಿ. ಇಲ್ಲ ಸ್ವಾಮಿ, ನಾವು ಆದಿ ಕರ್ನಾಟಕದ ಜನ, ನಾವು ಬಸವಣ್ಣನ ಅನುಯಾಯಿಗಳು, ನಮ್ಮ ಮಾದಿಗರ ಚೆನ್ನಯ್ಯನ ಕುಲ ವಂಶದವರು. ನಾವು ಮಾದಿಗರ ಅಂತಕ್ಕಂಥದ್ದು ನೇರವಾಗಿ ಹೇಳ್ಕೊಂಡಿರ್ತಕ್ಕಂಥ ಮಾದಿಗರ ಚೆನ್ನಯ್ಯನ ವಂಶಸ್ಥರು ನಾವು. ಹಂಗಾಗಿ ನಾವು ಮಾದಿಗರ ಪದವನ್ನು ಬಳಕೆ ಮಾಡಿದಂತಕ್ಕಂಥದ್ದು ಕರ್ನಾಟಕದಲ್ಲಿ ಮಾಪಣ್ಣ ಹದಿನೂರು ನಾಯಕರು ಅವರ ಮುಖಾಂತರ ಇವತ್ತು ಮೀಸಲಾತಿ ಹೋರಾಟ ಸಮಿತಿ ಜಾರಿಗೆ ಆಗಲೇಬೇಕು. ಅವರ ಒಂದು ಪ್ರಾಣವನ್ನು ಹೋಗಿದೆ. ಆ ಪ್ರಾಣಕ್ಕೆ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗೌರವ ತಂದು ಕೊಡಬೇಕಾದ್ರೆ ಈ ಕಲಬುರಗಿ ಜನ, ಈ ಕರ್ನಾಟಕ ಜನ ಮಾಪಣ್ಣ ಹದಿನೂರು ಋಣದಲ್ಲಿ ಇರಬೇಕಾಗ್ತದೆ ಬಂಧುಗಳೇ. ಇವತ್ತು ನಾಳೆ ಕೆಲವೊಂದು ಸಂಘಟನೆಗಳು ಬರ್ತಾವೆ, ನಾವು ಮಾಡೀವಿ, ನೀವು ಮಾಡೀವಿ, ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ, ನಾವು ಯಾರಿಗೂ ಮಾಡಬೇಡ್ರಿ ಅಂತ ಹೇಳಲ್ಲ. ನ್ಯಾಯವಾಗಿ ಮಾಡಿರಿ, ನ್ಯಾಯವಾಗಿ ಪಡ್ಕೊಳ್ಳೋಣ. ಜಿಲ್ಲಾಧಿಕಾರಿಗಳ ಮುಖಾಂತರ ಈ ಬೆಳಗಾವಿ ಅಧಿವೇಶನ ಸಿದ್ದರಾಮಯ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಜೈ ಭೀಮ್, ಜೈ ಕರ್ನಾಟಕ.